ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪು. ನರೇಂದ್ರ ಮೋದಿ ವಿಶ್ವಗುರು. ಪ್ರಪಂಚದಲ್ಲಿ ಏನೇ ಆದರೂ ನರೇಂದ್ರ ಮೋದಿನ ಕೇಳ್ಬಿಟ್ಟೆ ಮಾಡೋದು ಅಂತ ಬಡಾಯಿ ಬಂಡಲ್ಲು ಸಾಕಷ್ಟು ಕೊಚ್ಕೊಂಡಿರೋದನ್ನ ನೀವು ಕೇಳಿರ್ತೀರಿ. ಅದು ಸಣ್ಣ ಪುಟ್ಟ ಯಾವುದೋ ಪುಡಿಗಳು ಮಾಡುವಂತಹ ಒಂದು ಕ್ಲೇಮುಗಳಲ್ಲ, ಯಾವುದೋ ಅನಕ್ಷರಸ್ಥರು ಮಾಡುವ ಕ್ಲೇಮುಗಳಲ್ಲ, ಅಂಧಭಕ್ತರು ಮಾತ್ರ ಮಾಡುವ ಕ್ಲೇಮುಗಳಲ್ಲ. ಬಟ್ ಸೋಕಾಲ್ಡ್ ಜರ್ನಲಿಸ್ಟ್ಗಳು ಅಂತ ಕರೆಸಿಕೊಳ್ಳುವಂತಹ ಎಂಜಲು ಮಾಧ್ಯಮದಲ್ಲಿ ಕೂತ್ಕೊಂಡು ಈ ಹುಚ್ಚಾಟವನ್ನು ಮಾಡ್ತಿರುವಂತಹ ಒಂದಷ್ಟು ಜನ ಸಹ ಇದನ್ನೇ ಮಾಡ್ತಿರೋದು. ಒಂದಷ್ಟಲ್ಲ, ಬಹುತೇಕ ಜನ ಇದನ್ನೇ ಮಾಡೋದು. ಆದರೆ ವಾಸ್ತವ ಏನು ಅಂತ ಕಳೆದ 6 ತಿಂಗಳಿಂದ ಇಡೀ ಜಗತ್ತಿಗೆ ಗೊತ್ತಾಗ್ತಿದೆ. ನರೇಂದ್ರ ಮೋದಿ ಹೆಸರಿಗೆ ಎಲ್ಲೂ ಏನೂ ನಡೆಯೋದಿಲ್ಲ ಅಂತ. ಇನ್ನು 56 ಇಂಚಿನ ಎದೆ, ಅದು ಇದು ಕಟ್ಟುಕತೆಗಳೆಲ್ಲ ಪಾರ್ಲಿಮೆಂಟಿಗೆ ಬರೋದಕ್ಕೆ ಹೆದರ್ಕೊಂಡಾಗ್ಲೇ ಮುಗಿದು ಹೋಯ್ತು. ತನ್ನದೇ ದೇಶದ ತನ್ನದೇ ಪಾರ್ಲಿಮೆಂಟಿಗೆ ಬರೋದಕ್ಕೆ ಹೆದರ್ಕೊಂಡು ಹೆಂಗಸರು ಅಟ್ಯಾಕ್ ಮಾಡಿಬಿಡ್ತಾರೆ ಅಂತ ನೆಪ ಹೇಳೋದಿದೆಯಲ್ಲ, ಅದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿಲ್ಲ. ಅಲ್ಲಿಗೆ 56 ಇಂಚು ಎದೆ, ಕಣ್ಣು ಬೆಂಕಿ ಇದೆಲ್ಲ ಬಿಟ್ಟೋಯ್ತು. ಆದರೆ ಈಗ ಅದಕ್ಕೆ ಹೊಸದಾಗಿ ಇನ್ನೊಂದು ಸೇರ್ಪಡೆ ಆಗಿದೆ. ಏನು ಅಂದರೆ, ವಿಶ್ವಗುರು ಅಲ್ಲ, ವಿಶ್ವಚೇಲ ಅಂತ ಯಾರು ಕಾಂಗ್ರೆಸ್ ಅವರು ಸೇರಿಸಿರೋದು. ಪವನ್ ಖೇರಾ ಮತ್ತು ಕಾಂಗ್ರೆಸ್ ಅವರು ಇದೊಂದು ಹೊಸ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ವಿಶ್ವ ಗುರು ಅಲ್ಲ, ವಿಶ್ವಚೇಲ ಅಂತ. ಹಾಗಾದ್ರೆ ಯಾವ ಕಾರಣಕ್ಕೆ ಅಂತ ನೋಡೋದಾದ್ರೆ, ಅಮೆರಿಕ ಪ್ರತಿಯೊಂದು ವಿಚಾರದಲ್ಲೂ ಸಹ ನರೇಂದ್ರ ಮೋದಿಗೆ ಡೈರೆಕ್ಷನ್ಸ್ ಕೊಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಗಳು ನಿರಂತರವಾಗಿ ಬರ್ತಾನೆ ಇದ್ದಾವೆ. ಆಪರೇಷನ್ ಸಿಂಧೂರದಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಎಕ್ಸ್ಪ್ಲೋರ್ಡ್ ಆಗಿತ್ತು. ಆ ನಂತರ ಸಾಕಷ್ಟು ವಿಚಾರಗಳಲ್ಲಿ ಯಾರ ಜೊತೆ ನಾವು ವ್ಯಾಪಾರ ಒಪ್ಪಂದ ಮಾಡ್ಕೋಬೇಕು, ಯಾರ ಜೊತೆ ನಾವು ವೆಪನ್ಸ್ ಖರೀದಿ ಮಾಡಬೇಕು, ಯಾರ ಜೊತೆ ತೈಲ ಖರೀದಿ ಮಾಡಬೇಕು, ಯಾರ ಜೊತೆ ವಿದೇಶಾಂಗ ನೀತಿಯನ್ನು ಹೇಗೆ ಇಟ್ಕೋಬೇಕು, ಈ ವಿಚಾರಗಳಲ್ಲಿ ಸಹ ಮೂಗು ತುರ್ಸ್ಕೊಳ್ತಾನೆ ಬರ್ತಾ ಇದೆ. ಅದು ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಇವತ್ತು ಹೊಸ ಸ್ಟೇಟ್ಮೆಂಟ್ ಅಮೆರಿಕದಿಂದ ಬಂತು. ಏನು? ಮುಂದಿನ 30 ದಿನಗಳವರೆಗೆ ರಷ್ಯಾದಿಂದ ತೈಲ ಖರೀದಿ ಮಾಡೋದಕ್ಕೆ ನಾವು ನಿಮಗೆ ಅವಕಾಶ ಮಾಡಿಕೊಡ್ತೀವಿ ಅಂತ. ಅಲ್ಲಿಗೆ ಒಂದು ಸ್ಪಷ್ಟ ಆಗೋಯ್ತು, ರಷ್ಯಾದಿಂದ ತೈಲ ಖರೀದಿನ ಭಾರತ ಅಮೆರಿಕಾಗೆ ಹೆದರಿ, ಟ್ರಂಪ್ಗೆ ಹೆದರಿ ಕಂಪ್ಲೀಟ್ ನಿಲ್ಲಿಸ್ಬಿಟ್ಟಿದೆ ಅಂತ. ಈಗ ಅಮೆರಿಕ ಅವಕಾಶ ಮಾಡಿಕೊಡ್ತಿದೆಯಂತೆ. ಅದನ್ನ ಮುಚ್ಚಿಡೋ ಪ್ರಯತ್ನವನ್ನ ಚೆನ್ನಾಗಿ ಮಾಡ್ತಿದ್ದಾರೆ. ಯಾಕೆ ಅಂತಹ ಸನ್ನಿವೇಶ ಬಂತು ಅಂದ್ರೆ ನಿಮ್ಗೆ ಗೊತ್ತೇ ಇದೆ. ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ. ಇಸ್ರೇಲು ಅಮೆರಿಕ ಜಂಟಿಯಾಗಿ ಹೋಗಿ ಇರಾನ್ ಮೈ ಮೇಲೆ ಬಿದ್ದು ಏನೋ 2 ದಿನದಲ್ಲಿ ಕಡ್ದು ಕಟ್ಟೆ ಹಾಕ್ತೀವಿ ಅನ್ಕೊಂಡ್ರು. ಅದು ಉಲ್ಟಾ ಆಯ್ತು. ಇರಾನು ಸಿಕ್ಕಾಪಟ್ಟಿ ಎದುರೇಟು ಕೊಡ್ತಾ ಇದೆ. ಇರಾನ್ಗೆ ಬಹಳ ನಷ್ಟ ಆಗ್ತಿದೆ. ಆದರೆ ಅದೇ ರೀತಿ ಒಂಚೂರು ಹಿಂಜರಿಕೆ ಇಲ್ಲದೆ, ಭಯ ಇಲ್ಲದೆ ತಿರುಗೇಟನ್ನ ಇರಾನ್ ದೊಡ್ಡ ಮಟ್ಟದಲ್ಲಿ ಕೊಡ್ತಾ ಇದೆ. ಆ ಕಾರಣಕ್ಕೆ ತೈಲ ಉತ್ಪಾದನೆಯಿಂದ ಹಿಡಿದು ತೈಲ ಸಾರಿಗೆವರೆಗೆ ಎಲ್ಲ ಬಂದ್. ಹರ್ಮುಜ್ ಸ್ಟ್ರೇಟ್ ಅಂತ ಏನು ಬರುತ್ತೆ ಇರಾನ್ ಗಡಿಯಲ್ಲಿ, ಜಲಗಡಿಯಲ್ಲಿ, ಅದು ಸಣ್ಣ ದಾರಿ ಸಮುದ್ರದ್ದು. ಆ ಮೂಲಕ ಜಗತ್ತಿನ 20% ತೈಲ ಆ ಕಡೆಗೆ ಈ ಕಡೆ ಹೋಗ್ತಿರುತ್ತೆ. ಅದನ್ನು ಮುಚ್ಚಿಬಿಟ್ಟಿದೆ ಇರಾನು. ಸೊ ಈಗ ಪೆಟ್ರೋಲ್ ಇಲ್ಲದೆ ಇಡೀ ಜಗತ್ತು ನರಳಬೇಕು. ಹಾಗಾಗಿ ದಿನ ಬೆಳಗಾದ್ರೆ ಕಚ್ಚಾ ತೈಲದ ಬೆಲೆ ಗಗನಕ್ಕೇರ್ತಾ ಇದೆ. $80 ದಾಟ್ಬಿಟ್ಟಿದೆ. 60 ಯುದ್ಧ ಆರಂಭ ಆಗೋಕ್ಕೆ ಮೊದಲು $20 ಜಾಸ್ತಿ ಆಗಿದೆ. ಇನ್ನೊಂದು ವಾರದಲ್ಲಿ ಅಥವಾ 2 ವಾರದಲ್ಲಿ $160 ಆಗುತ್ತೆ ಅನ್ನುವಂತಹ ಅಂದಾಜನ್ನ ಬೇರೆ ದೇಶಗಳು ಮತ್ತು ಎಕ್ಸ್ಪರ್ಟ್ಗಳು ಹಾಕ್ತಿದ್ದಾರೆ. ಈ ಸನ್ನಿವೇಶದಲ್ಲಿ ಮೋದಿಗೆ ಉಸಿರಾಡೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಬಂತು. ಅದರ ಮಾನ ಹೋಯ್ತು. ಏನು? ರಷ್ಯಾದಿಂದ ತೈಲ ಖರೀದಿ ಮಾಡಬಹುದು ಅಂತ. ಅಲ್ಲಿಗೆ ಕನ್ಫರ್ಮ್ ಆಗೋಯ್ತು ಇಡೀ ದೇಶಕ್ಕೆ, ಅಮೆರಿಕ ಹೇಳಿದ್ದನ್ನೇ ಮಾಡಬೇಕು ಮತ್ತು ಈ ಭಾರತ ಏನೇ ಮಾಡಬೇಕು ಅಂದ್ರೂ ಅಮೆರಿಕ ಅಪ್ಪಣೆ ಪಡ್ಕೊಳ್ತಿದೆ ಈ ನಡುವೆ ಅಂತ. ಇದು ಅಪ್ಪಣೆ ಕೊಟ್ಟಂಗಾಯ್ತು. ಅಥವಾ ಅವರು ಡಿಸಿಷನ್ ತಗೊಂಡು ನಿಮಗೆ ಓಕೆ ಮಾಡ್ಬೋದು, ನೀನು ಮಾಡ್ಕ ಅಂದಂಗೆ ಆಯಿತು. ಭಾರತ ಎಲ್ಲಿ ತೈಲ ಖರೀದಿ ಮಾಡಬೇಕು, ಯಾಕೆ ಖರೀದಿ ಮಾಡಬೇಕು, ಎಷ್ಟಕ್ಕೆ ಖರೀದಿ ಮಾಡಬೇಕು, ಎಷ್ಟು ಖರೀದಿ ಮಾಡಬೇಕು ಅನ್ನೋದನ್ನ ಅಮೆರಿಕ ನಿರ್ಧರಿಸುತ್ತೆ ಅಂದರೆ ಅದಕ್ಕಿಂತ ಅವಮಾನಕರವಾದಂತಹ ಸಂಗತಿ ಇನ್ನೊಂದಿರುತ್ತಾ? ವಿಶ್ವಗುರು ಅಂತ ಸುಳ್ಳು ಹೇಳಿಕೊಂಡು ಏನು ಮೋದಿನ ಕೇಳದೆ ಯಾರು ಯುದ್ಧನೂ ಮಾಡಲ್ವಂತೆ, ಯಾರು ಸೀಸ್ ಫೈರ್ ಮಾಡೋದಿಲ್ವಂತೆ. ಭಾರತದ ಸ್ವಂತ ಯುದ್ಧ ಅಮೆರಿಕದ ಜೊತೆ ಅಥವಾ ಪಾಕಿಸ್ತಾನದ ಜೊತೆ, ಅದನ್ನ ಅಮೆರಿಕ ಒಂದು ಕ್ಷಣದಲ್ಲಿ ನಾನು ಹೇಳ್ತಾ ಇದ್ದೀನಿ ಸೀಸ್ ಫೈರ್ ಅಷ್ಟೇ ಮುಗೀತು ಅಂದ್ಬಿಡ್ತಲ್ಲ. ಎಷ್ಟು ನಾಚಿಕೆಗೇಡು. ಹೀಗೆ ಹೊಸದಾಗಿ ಬರ್ತಿದ್ದಾವೆ. ಹೊಸದಾಗಿ ತೈಲ ಯಾಕೆ ನಿಲ್ಲಿಸಿದ್ರು ರಷ್ಯಾ ಜೊತೆ ಅಂದ್ರೆ ಅಮೆರಿಕದ ಭಯಕ್ಕೆ.
ಅಮೆರಿಕ ಡೊನಾಲ್ಡ್ ಟ್ರಂಪ್ ಬೆದರಿಸಿದ್ದೇನು ಅಂದರೆ ನಿಮ್ಮ ಮೇಲೆ ಟ್ಯಾರಿಫ್ ಹಾಕ್ಕೊಡ್ತೀವಿ. ಹಾಕೇ ಬಿಟ್ರಲ್ಲ ಟ್ಯಾರಿಫ್, 50%, 75% ಎಲ್ಲ ಟ್ಯಾರಿಫ್ ಹಾಕಿದ್ದಕ್ಕೆ ಏನೋ ಒಂದು ಮಾಡಿ ಈ ಹಿಂದೆ 3% ಇದ್ದಿದ್ದನ್ನ ಈಗ, ಈ ಹಿಂದೆ 3% ಇದ್ದಿದ್ದನ್ನ ಈಗ 25% ಮಾಡಿಕೊಂಡು ಖುಷಿ ಪಡ್ತವ್ರೆ. ಖುಷಿಯೋ ಖುಷಿ. ಏನು ಹೇಳ್ತೀರಿ ಅವ್ರಿಗೆಲ್ಲ? 25%ವರೆಗೂ ಇದೆ ಭಾರತದ ಮೇಲೆ ಟ್ಯಾಕ್ಸಸ್ ಕೆಲವು ಪದಾರ್ಥಗಳಿಗೆ. ಆದರೂ ಅದನ್ನು ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಿ ನರೇಂದ್ರ ಮೋದಿಗೆ ಸನ್ಮಾನ ಮಾಡಿದ್ರು ಮಾನಗೆಟ್ಟ BJP MP ಗಳು. 3% ಇದ್ದಿದ್ದು ಆ ಲೆವೆಲ್ಗೆ ಹೋಗಿರ್ಬೇಕಾದ್ರೆ ಅದನ್ನು ಒಂದು ಸಾಧನೆ ಅಂತ ಸನ್ಮಾನ ಮಾಡ್ತಾರೆ ಅಂತಂದ್ರೆ, ಈಗ ಪರ್ಮಿಷನ್ ಕೊಟ್ಟಿದೆ ಅಮೆರಿಕ, ಪರ್ಮಿಷನ್, ಅನುಮತಿ ಕೊಟ್ಟಿದೆ ರಷ್ಯಾದಿಂದ ತೈಲ ಖರೀದಿ. ಅದು ಏನು 30 ದಿನಕ್ಕಷ್ಟೇನೆ. ಅದಕ್ಕೆ ಇವರು ಖುಷಿ. ಅದು ಮಾಸ್ಟರ್ ಸ್ಟ್ರೋಕೆ. ಸೊ ಈ ವಿಚಾರವನ್ನೇ ಮುಂದಿಟ್ಕೊಂಡು ಕಾಂಗ್ರೆಸ್ ಇವತ್ತು ತೀವ್ರ ವಾಗ್ದಾಳಿ ನಡೆಸ್ತು. ತೀವ್ರ ದಾಳಿ. ಗುಲಾಮರಾಗ್ಬಿಟ್ಟಿದ್ದಾರೆ. ವಿಶ್ವಗುರು ಅಲ್ಲ, ವಿಶ್ವಚೇಲ ಆಗೋಗಿರೋದು ಅಂತ ಪವನ್ ಖೇರಾ ಮತ್ತು ಕಾಂಗ್ರೆಸ್ ಕಡೆಯಿಂದ ಎಕ್ಸ್ ಅಲ್ಲಿ ಖಾತೆಯಲ್ಲಿ ಅವ್ರದ್ದು ಪೋಸ್ಟ್ ಬಂತು. ಅನಂತರ ರಾಹುಲ್ ಗಾಂಧಿದು ಸ್ಟೇಟ್ಮೆಂಟ್ ಬಂತು. ನಮ್ಮ ಎಲ್ಲ ನೀತಿಗಳನ್ನು ಸಹ, ನಮ್ಮ ಎಲ್ಲ ವಿಚಾರಗಳನ್ನು ಸಹ ಇನ್ನೊಂದು ದೇಶ ಕಂಟ್ರೋಲ್ ಮಾಡ್ತಾ ಇದೆ. ಈ ಸಂದರ್ಭಕ್ಕೆ ಈ ದೇಶಕ್ಕೆ ಗಟ್ಟಿ ನಾಯಕ ಬೇಕು, ಗಟ್ಟಿ ಆಡಳಿತ ಬೇಕು ಅಂತ ರಾಹುಲ್ ಗಾಂಧಿ ಹೇಳ್ಕೊಂಡಿದ್ದಾರೆ. ಅದು ನಿಜಾನೇ. ಅದು ಅಮೆರಿಕ ಯಾರೋ ನಮ್ಮನ್ನು ಡಿಸೈಡ್ ಮಾಡೋದಕ್ಕೆ ಪ್ರತಿಯೊಂದು ಡಿಸೈಡ್ ಮಾಡ್ತಾ ಇದೆಯಲ್ಲ. ಈಗ ಅದು ಪ್ರತಿಯೊಂದು ಡಿಸೈಡ್ ಮಾಡ್ತಾ ಇದೆ, ಯಾವುದನ್ನು ಬಿಡ್ತಾ ಇಲ್ಲ. ಇದೆಲ್ಲ ಎಕ್ಸಾಂಪಲ್ ಅಷ್ಟೇ. ಆಯಿಲ್ ಖರೀದಿ, ಟ್ರೇಡು, ಇದೆಲ್ಲ ಎಕ್ಸಾಂಪಲ್ ಅಷ್ಟೇ. ಇರಾನ್ ಜೊತೆ ಯಾವ ಸಂಬಂಧ ಇರಬೇಕು ಇರಬಾರ್ದು, ಇರಾನ್ ಜೊತೆನೂ ತೈಲ ಖರೀದಿ ಮಾಡಬಾರ್ದು, ಇದನ್ನು ಹಾಕಿದೆ ಈಗ ಕಂಡೀಷನ್ಗಳು. ಎಲ್ಲ ರೀತಿಯಿಂದಲೂ ಕಂಡೀಷನ್ ಮೇಲೆ ಕಂಡೀಷನ್. ಇದರ ನಡುವೆ ಒಂದು ರಾಷ್ಟ್ರದ ಮುಖ್ಯಸ್ಥ, ಇರಾನ್ ರಾಷ್ಟ್ರದ ಮುಖ್ಯಸ್ಥ, ಅದು ಏನೋ ಭಾರತದೊಂದಿಗೆ ಒಳ್ಳೆ ಬಾಂಧವ್ಯ ಇರುವಂತಹ, ಭಾರತದ ಒಳಗೆ ಆ ದೇಶದ ರಾಯಭಾರಿ ಕಚೇರಿ ಇರುವಂತಹ ಒಂದು ದೇಶದ ಮುಖ್ಯಸ್ಥ ಸತ್ತೋದ್ರೆ ಅದಕ್ಕೆ ಸಂತಾಪ ಸೂಚಿಸಿರಲಿಲ್ಲ. 6-7 ದಿನಗಳ ನಂತರ ನಿನ್ನೆ ಸಂತಾಪ ಸೂಚಿಸಿದೆ ಭಾರತ. ಅದು ಏನು, ಕಾರ್ಯದರ್ಶಿನ ಕಳಿಸಿದ್ದಾರೆ, ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಹೋಗಿ ರಾಯಭಾರಿ ಕಚೇರಿಯಲ್ಲಿ ಅವರ ರಾಯಭಾರಿನ ಭೇಟಿ ಮಾಡಿ. ಯೂಶುವಲ್ ಆಗಿ ಆ ಕೆಲಸವನ್ನ ವಿದೇಶ ಸಚಿವರು ಮಾಡ್ತಾರೆ. ಮೋದಿ ಬಾಯಿಂದ ಒಂದು ಮಾತಿಲ್ಲ. ಆದ್ರೆ ಇದು ಕದ್ದು ಮುಚ್ಚಿ ಸಂತಾಪ ಸೂಚಿಸಂಗಾಯ್ತು. ಅದು ಏನು ಇಷ್ಟು ದಿನಗಳವರೆಗೆ ಟ್ರಂಪ್ಗೆ ಹೆದರ್ಕೊಂಡು, ಅಮೆರಿಕಕ್ಕೆ ಹೆದರ್ಕೊಂಡು, ಈಗ ಬೇರೆಯವ್ರ ಮೂಲಕ. ಬಟ್ ಮೋದಿ ಕಡೆಯಿಂದ ಏನೂ ಇಲ್ಲ. ವಿಶ್ವಗುರು. ಅದಕ್ಕೆ ಕಾಂಗ್ರೆಸ್ ವಿಶ್ವಚೇಲ ಅಂತ ಕರೀತಾ ಇರೋದು. ಅದೊಂದೇ ವಿಚಾರ ಅಲ್ಲ, ಸಾಕಷ್ಟು ವಿಚಾರಗಳಿದ್ದಾವೆ. ಈ ನಡುವೆ ನಡೆದಿರುವಂತಹ ವಿಚಾರಗಳು ಎಲ್ಲ ಸೇರಿ ಆ ಪರಿಸ್ಥಿತಿ ಬಂದಿದೆ. ಸೊ ಭಾರತ ಇವತ್ತು ಏನೇ ಮಾಡಿದ್ರು ಸಹ ಟ್ರಂಪ್ ಅಮೆರಿಕ ಅಪ್ಪಣೆ ಪಡ್ಕೊಳ್ಬೇಕಾ ಅನ್ನುವಂತಹ ಪ್ರಶ್ನೆಗೆ ಬಂದು ನಿಂತ್ಕೊಂಡಿದೆ. ಯಾಕೆ ನರೇಂದ್ರ ಮೋದಿ ಇಷ್ಟು ಹೆದರ್ಕೊಳ್ಳೋದು? ಅದಾನಿ ಜೈಲಿಗೆ ಹೋಗಬಾರ್ದು ಅಂತ ಅದೊಂದಿದೆ. ಅಮೆರಿಕದಲ್ಲಿ ಅದಾನಿ ಮೇಲೆ ಫ್ರಾಡ್ ಕೇಸುಗಳಿದ್ದಾವೆ, ಭ್ರಷ್ಟಾಚಾರದ ಕೇಸುಗಳಿದ್ದಾವೆ, ಅರೆಸ್ಟ್ ವಾರೆಂಟ್ ಇದೆ. ಅದಾನಿ ಅಮೆರಿಕಾಗೆ ಹೋದ್ರೆ ಅರೆಸ್ಟ್ ಆಗಿ ಹೋಗ್ತಾನೆ. ಅದಾನಿನ ಕಾಪಾಡಬೇಕಲ್ಲ. ದೇಶ ಮುಖ್ಯನಾ, ಅದಾನಿ ಮುಖ್ಯನಾ? ನರೇಂದ್ರ ಮೋದಿಗೆ ಅದಾನಿನೇ ಮುಖ್ಯ. ಅದಕ್ಕೆ ಇಷ್ಟೆಲ್ಲ ಸರ್ಕಸ್ಸು. ಅಂಬಾನಿನೂ ಮುಖ್ಯ, ಅದಕ್ಕೆ ಇಷ್ಟೆಲ್ಲ ಸರ್ಕಸ್ಸು. ಇನ್ನೇನು ಮುಖ್ಯ ಅಲ್ಲ. ನಾವು ಸರೆಂಡರ್ ಮೋದಿ ಅಷ್ಟೇ. ರಾಹುಲ್ ಗಾಂಧಿ ಅದಕ್ಕೆ ಹೇಳಿದ್ದು, ನರೇಂದರ್ ಸರೆಂಡರ್, ಮುಗಿದೋಯ್ತು ಕತೆ, ಕ್ಲೋಸ್. ಅದೇ ರೀತಿನೇ ನಡ್ಕೊಂಡು ಬರ್ತಿರೋದು ನರೇಂದ್ರ ಮೋದಿ ಅಷ್ಟೇ. ಇನ್ನು ಏನೇನು ನೋಡಬೇಕು ಗೊತ್ತಿಲ್ಲ. ಇನ್ನು ಯಾವ ವಿಚಾರದಲ್ಲಿ ಅಮೆರಿಕ ನಮ್ಗೆ ಆಜ್ಞೆಗಳನ್ನು ಕೊಡುತ್ತೋ, ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ದಿಢೀರಂತ ಅಮೆರಿಕ ಒಂದಿನ ಬಂದ್ಬಿಟ್ಟು ಏನಾದರೂ ಹೇಳ್ಬಿಡುತ್ತೋ ಅನ್ನೋ ಪರಿಸ್ಥಿತಿ ನಮಗಿದೆ. ಆದರೂ ವಿಶ್ವಗುರು. ಬಟ್ ಕಾಂಗ್ರೆಸ್ ಹೇಳ್ತಾ ಇದೆ ವಿಶ್ವಚೇಲ ಅಷ್ಟೆ. ಸೊ ಇದಿಷ್ಟು ಅಮೆರಿಕ ಅನುಮತಿ ಕೊಟ್ಟಿರೋದು, ಪರ್ಮಿಷನ್ ಕೊಟ್ಟಿದೆ ಅಂತೆ ರಷ್ಯಾ ಜೊತೆ ಆಯಿಲ್ ಪರ್ಚೇಸ್ ಮಾಡ್ಕೊಳ್ಳಿ ಅಂತ. ಎಂಥ ಪರಿಸ್ಥಿತಿ ನೋಡಿ ಈ ದೇಶಕ್ಕೆ, ಇಂಥ ಪರಿಸ್ಥಿತಿ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.